ಯಾವ ಕ್ಯಾಸ್ಟ್ ಗೊತ್ತು ನೀನು? ನಿಮ್ಮ ಅಪ್ಪ ಬಂದಮೇಲೆ ಕೇಳು ಪೂಜಾ, ನಿನ್ನ ಮಗನಿಗೆ ಏನು ಬುದ್ಧಿ ಹೇಳ್ಕೊಟ್ಟಿದ್ಯಾ ಅಂತ. ಅಂಕಲ್ ಹಾಯ್ ಅನ್ನಿ. ಹಾಯ್ ಪ್ರಗತಿ. ನನಗಲ್ಲ ವಿಡಿಯೋಕ್ಕೆ. ಇವರು ಎಣ್ಣೆ ಸಿಗಕ್ಕಾಯಿ ಥರ ಆಡ್ತಾರೆ ಅವಾಗನ್ನು. ಗೌತಮ್ ಪಕ್ಕದಲ್ಲಿ ಕುತ್ಕೊಂಡ್ರೆ ಕ್ರಿಕ್ ಮಾಡ್ತಾ ಇರ್ತಾನೆ ಅಂದ್ಬಿಟ್ಟು. ನೋಡಿ ಗೈಸ್, ನಮ್ಮ ಪೂಜಾ ಮಸಾಜ್ ಮಾಡ್ಕೊತ ಇದ್ದಾಳೆ. ಏನಮ್ಮ ಇವತ್ತು ಕಾಲು ನೋತಾಯ್ತಾ? ಯಾಕಮ್ಮ ಜುಡಿಯೋಗೆ ಹೋಗಿ ಎಲ್ಲ ಸುತ್ತಾಡ್ಕೊ ಬಂದಿದ್ದಕ್ಕ ಕಾಲು ನೋವು ಬಂದಿರೋದು? ಗೈಸ್ ಏನು ಮಾಡ್ತಾಳೆ ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಇದು ಚೆನ್ನಾಗೈತಾ ಚೆನ್ನಾಗೈತಾ ಅಂತಾಳೆ. ಓ ಗೈಸ್, ದುಡ್ಡು ಹಾಕ್ಬೇಕು ತಾನೆ, ದುಡ್ಡೇ ಹಾಕಿಲ್ಲ ಒಂದಿದ್ದಕ್ಕೂ. ಅದೇ ಅಲ್ವಾ? ಅಲ್ಲ ಏನೋ ಮಗಳು ವಿಡಿಯೋ ಕಾಲ್ ಮಾಡಿ ಯಾವ್ದೋ ಡ್ರೆಸ್ ತೋರಿಸ್ತಾವಳೆ, ಸರಿ ಈಸ್ಕೊಂಡ್ಲಿ ಅಂತ ಎಷ್ಟು ಕೊಡ್ಸಿದ್ರು ಸಾಕಾಗಲ್ಲಪ್ಪ ಈ ಮಕ್ಕಳಿಗೆ. ಜೀವನನೇ ಬೇಜಾರಾಗ್ಬಿಡುತ್ತೆ. ಮೊನ್ನೆ ಎಲ್ಲ ಅವ್ರ ಅಪ್ಪ ಪಾಪ ರಾಮರಾಜ್ಗೆ ಹೋಗಿ 2 ಟಾಪ್ ತಂದಿದ್ದಾರೆ. ಅವ್ರಿಗೇನು ತಗೊಂಡ್ರು ಮಗಳು ಮಾತ್ರ ಮರ್ತೋಗ್ದಿರ ತಗೊಂಬರ್ತಾಳೆ, ಮಗನ್ ಕೂಡ ತಗೊಂಬರಲ್ಲ. ಜಾಸ್ತಿ ಡೋಗ್ಬೇಡ ಗೈಸ್. ಹಂಗ ಆಲ್ರೆಡಿ ಎಷ್ಟು 15,000 ಮೊನ್ನೆ ಬಟ್ಟೆ ಇಸ್ಕೊಂಡ್ ಕೊಟ್ಟಿರೋದು ಗೈಸ್. ಕಾಲೇಜ್ಗೆ ಹೋಗ್ತಾನೆ ಒಂದೇ ಸರಿ ತಂದ್ಕೊಟ್ರು. ಒಂದೇ ಸರಿನೇ ನನಗೆ ಸರಿ ತಂದ್ಕೊಟ್ರು. ಜಯನಗರ್ ಹೋದಾಗ ಎಷ್ಟು ಖರ್ಚಾಗೈತೆ ಸರಿ, ಜಯನಗರ, ಡಿಮಾರ್ಟ್ ಅಲ್ಲಿ ಇವ್ರಿಗೆ ಹೋದಾಗ ಮಿಡಿ ಎಲ್ಲ ತಕೊ ಬಂದಿಲ್ಲ ಅವತ್ತು. 3 ಸರಿ ನಿಮ್ಗೆ ನಮ್ ಜಾಡ್ಸ್ ಓದಿಯಕ್ ಮುಂಚೆ ಇಲ್ಲಿಂದ ಓಡೋಗ್ಬಿಡು ಅಂತೆ. ಅವ್ನು ಈಸ್ಕೊಟ್ಟಿರೋದ್ರಲ್ಲ ಅರ್ಧ ಕಾಸು. ಯಾಕೆ ಯಾಕೆ ಅವತ್ತು ಡಿಮಾರ್ಟ್ಗೆ ಹೋದಾಗ 6,000 ಇಕ್ಸ್ದೆ, 5,000 ಏನೋ. ಯಾಕೆ ಬಂದ್ಬಿಡು ಡಿಮಾರ್ಟ್ ಹೋದಾಗೂ ಅಷ್ಟೇ ಅಂತ ನೋಡಿ 500 ಅಷ್ಟೇ ಆಗಿರೋದು. 2 ಪ್ಯಾಂಟ್ ಇಸ್ಕೊಂಡೆ, ಮತ್ತೆ ಅವ್ರಪ್ಪ ನೋಡ್ಬೇಕು, ಗೊತ್ತಾಗ್ತೈತೆ. ಅಯ್ಯೋ ಸ್ಟಾರ್ಟಿಂಗ್ ಖಾಲಿ ಆಗೋಯ್ತು ಗೈಸ್. ನೋಡಿ ಇವತ್ತು ಬೋಟ್ ನೆಕ್ ಡಿಸೈನ್ ಹಾಕ್ತಾ ಇದ್ದೀನಿ. ಈ ಡಿಸೈನ್ ಇದು ಆಲ್ರೆಡಿ ತುಂಬ ಸರಿ ಹಾಕಿದ್ದೀನಿ, ಈಗ ಮತ್ತೆ ಆರ್ಡ್ರ್ ಬಂದಿದೆ, ಇದು ಹಾಕ್ತಾ ಇದ್ದೀನಿ. ಈಗ ನನ್ನ ವಾಯ್ಸ್ ಅದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ, ಒಂಥರ ಮಾತಾಡೋಕೆ ಇಲ್ಲೆಲ್ಲ ಇದಾಗ್ತದೆ. ನನ್ನ ಮೇಲೆ ಹಚ್ಚಿ ಸ್ವಲ್ಪ ನೋಡೋ ವಾಯ್ಸೇ ಚೇಂಜ್ ಆಗಿಬಿಡ್ತು, ಗೊತ್ತಿಲ್ಲ. 15 ದಿನ ಆಯಿತು ಕೆಮ್ಮು ಬಂದು ಮೇಲೆ ಆಗಿಲ್ಲ. ಅದು ಇವತ್ತು ಯಾರೋ ಹೇಳಿದ್ರು ಕಿರ್ನಾಲ್ಕೆ ಅಂತಾರೆ, ಅದು ಬಿದ್ದಿದ್ರೆ ಹಂಗೆ ಅಂತೆ. ಅದಕ್ಕೆ ಇಲ್ಲಿ ಕೂದಲು ಹಿಡ್ಕೊಂಡು ಹಿಂಗೆ ಎಳಿತಾರೆ, ಅಂದರೆ ನೆಟ್ಗೆ ಏನೋ ತೆಗಿತಾರೆ, ಹಿಂಗೆ ಸ್ವಲ್ಪ ಕೂದಲು ತಗೊಂಡು ಆ ಥರ ಮಾಡಿಸ್ಕೊಂಡ್ರೆ ಹೋಗುತ್ತಂತೆ. ಆದರೆ ಇಲ್ಲಿ ತೆಗಿಯೋರು ಯಾರೂ ಇಲ್ಲ ನನಗೆ, ಮತ್ತೆ ಹೇಳಿದ್ದು. ನಿಮ್ಗೆ ಹೇಳ್ತು ಪೂಜಾ ಕೈ ತೆಗ್ಸ್ಕೊ ಒಂದ್ಸರಿ ತೋರಿಸು ಗೊತ್ತಾಗುತ್ತೆ ಅಂತ. ನನಗೆ ಬರಲ್ಲ, ನಿಮ್ಗೆ ಹೆಂಗೆ ಹೇಳ್ಕೊಡ್ಲಿ ನಾನು? ಅದೇ ಕಿತ್ತಿನ ಬಾ ಕೈಗೆ ಬಂದ್ಬಿಡ್ಬೇಕು ಅಂತೆ ಅಲ್ಲ. ಒಂದ್ಸರಿ ಹಿಂಗೆ ಗೈಸ್, ಇಲ್ಲಿ ಕೂದಲು ಹಿಂಗೆ ಕೀಳ್ತಾರೆ, ಅವಾಗ ಹಿಂಗೆ ಇಷ್ಟು ಕೂದಲು ಹಿಡ್ಕೊಂಡು ಹಿಂಗೆ ನೆಟ್ಗೆ ಬರೋವರೆಗೂ ತೆಗಿತಾರೆ. ಆ ಥರ ತೆಗಿಯೋದಕ್ಕೆ ಹೋಗಿ ಒಂದ್ಸರಿ ಕುಚ್ಚು ಕೂದಲೇನೆ ಕಿತ್ತಾಕ್ಬಿಟ್ಟಿದ್ರು. ನನಗೆ ಅವಾಗಿಂದ ಭಯ ತೆಗ್ಸೋದಕ್ಕೆ. ನಿಜ, ಕಿತ್ತಾಕ್ತೀನಿ ಬಾ ಅಂತ. ಕಿತ್ತೋಗ್ಬಿಡುತ್ತೆ ಸ್ಕಿನ್ನು, ಒಬ್ಬರದ್ದು ಸೆನ್ಸಿಟಿವ್ ಇರುತ್ತಲ್ಲ, ಕಿತ್ತಿದ ತಕ್ಷಣ ಬರುತ್ತೆ. ನನ್ ಬೇಡಮ್ಮ, ಕುಚ್ಚು ಇಷ್ಟು ಹಿಡ್ಕೊಂತಾರೆ, ಜೋರಾಗಿ ಹಿಂಗೆ ಇದು ಇಲ್ಲೆಲ್ಲ ಅದು ಒಂದು ಹಾಕಿರ್ಬೇಕು, ಎಲ್ಲರೂ ಕಿತ್ತಕ್ಕಾಗಲ್ಲ ಅದು. ಇಲ್ಲಿಂದ ಕರೆಕ್ಟಾಗಿ ಒಂದು ನೆಟ್ಗೆ ಥರ ಬರುತ್ತೆ, ಹಿಂಗೆ ಕೀಳ್ತಾರೆ, ಆವಾಗ ಇದು ಕೆಮ್ಮು ಮೇಲಾಗುತ್ತಂತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಗೊತ್ತು ನನಗೆ, ಆದರೆ ಇಲ್ಲಿ ಕೀಳೋರು ಯಾರೂ ಇಲ್ಲ ಅಷ್ಟೇ. ಗೈಸ್ ಇವತ್ತು ಚಿಕನ್ ಮಾಡಬೇಕು, ನಮ್ಮ ಪೂಜಾ ಚಿಕನ್ ಮಾಡ್ತಾಳೆ. ಚಿಕನ್ ಅಂದರೆ ಸಾಕು, ಇವತ್ತು ತಪ್ಸ್ಕೊಂಡ್ಬಿಟ್ಟಾಳೆ. ವೆಜ್ ಆಗಿದ್ರೆ ಇವತ್ತು ಅವಳೇ ಮಾಡಬೇಕಾಗಿತ್ತು, ನಾನ್ ವೆಜ್ ಆಗಿರೋದಕ್ಕೆ ನಾನು ಮಾಡ್ತಾ ಇದ್ದೀನಿ. ಅವರೇ ನಾನ್ ವೆಜ್ ತಗೋಬಾ ಅಂತ ನಮ್ಮಪ್ಪ ಹೆಂಗೋ ನನಗೆ ಕೆಲಸ ಕಮ್ಮಿ ಮಾಡ್ತು. ನಮ್ಮಮ್ಮ ಮಾತ್ರ ನಾನ್ ವೆಜ್ ಮಾಡೋದು. ನಾನು ಯಾವಾಗ ಅಪರೂಪ ಬಿರಿಯಾನಿ ಮಾಡ್ತೀನಿ ಅಷ್ಟೇ, ನಾನ್ ವೆಜ್ ಅಲ್ಲಿ ಇನ್ನ ಯಾವ್ದು ಡಿಶಸ್ ಕಲ್ತಿಲ್ಲ ಗೈಸ್. ಕಲಿಬೋದು, ಆದ್ರೆ ನಾನು ಅದನ್ನು ಮಾಡಕ್ ಶುರು ಮಾಡ್ಬಿಟ್ರೆ ನಮ್ಮಮ್ಮ ಅದು ಎಲ್ಲ ನನ್ನ ಕೈಲೇ ಮಾಡಿಸ್ಬಿಡ್ತಾರೆ, ಅಂದ್ಬಿಟ್ಟು ನಾನು ಮಾಡಲ್ಲ ಗೈಸ್. ನೋಡಿ ಹೆಂಗ್ ಹೇಳ್ತಾ ಇದ್ದಾಳೆ ನೋಡಿ, ಇವ್ರನ್ನ ನೋಡಿ ಕಲ್ತ್ಕೊಂಡ್ಬೇಡಿ ಯಾರು. ವೆಜ್ ಎಲ್ಲ ಮಾಡೋದಕ್ಕೆ ಎಲ್ಲ ನನ್ನ ಹತ್ರನೇ ಮಾಡಿಸ್ತಾರಲ್ಲ, ಅದಕ್ಕೆ ನಾನ್ ವೆಜ್ ಅವ್ರು ಮಾಡ್ಲಿ ಅಂದ್ಬಿಟ್ಟು ಅವ್ರ ಹತ್ರನೇ. ಫ್ರೈಡ್ ರೈಸ್ ಒಂದು ಚೆನ್ನಾಗಿ ಮಾಡ್ತಾಳೆ, ನಾನು ಇದುವರೆಗೂ ಫ್ರೈಡ್ ರೈಸ್ ಮಾಡಿಲ್ಲ. ಅವಳು ಮಾಡ್ತಾಳಲ್ಲ, ನಾನು ಮಾಡಿದ್ರೆ ಅವಳು ಮಾಡಲ್ಲ ಅಂದ್ಬಿಟ್ಟು ನಾನು ಹಂಗೆ ಮಾಡೋದು. ಒಳ್ಳೇದಾಗಿ ಅದಕ್ಕೆ ಇವಾಗ ಅದನ್ನೇ ರಿಪೀಟ್
ಇದು ಜಂಕ್ ಅಂತೀನಿ. ಹಾ. ಚೈನೀಸ್ ಫುಡ್ ಎಲ್ಲ ಏನ ಅಂತಾರೆ, ನೂಡಲ್ಸ್, ಪಾಸ್ತಾ, ಎಗ್ ರೈಸ್, ಗೋಬಿ ನಾನ್ ಮಾಡಲ್ಲ, ನಾನು ಟ್ರೈ ಮಾಡಿಲ್ಲ, ಟ್ರೈ ಮಾಡೋಕ್ಕೂ ಹೋಗಲ್ಲ. ಪ್ರಾಸೆಸ್ ಎಲ್ಲ ಬೇಡ. ಗೋಬಿ ಏನಿದ್ರು ನನ್ನ ತಮ್ಮ ಮಾಡಿದ್ರೇ ಚೆನ್ನಾಗಿರೋದು, ಇನ್ಯಾರು ಮಾಡಿದ್ರು ಚೆನ್ನಾಗಿರಲ್ಲ. ನಾವೆಲ್ಲೂ ಗೋಬಿ ಇಷ್ಟಪಟ್ಟು ತಿಂದಿಲ್ಲ, ನನ್ನ ತಮ್ಮ ಮಾಡಿದ್ರೇ ಚೆನ್ನಾಗಿರೋದು. ಇವಾಗ ಆಗ್ತಾಯಿಲ್ಲ. ಅವರು ಆವಾಗಲೇ ಒಂದು 4 ವರ್ಷನ 5 ವರ್ಷನೇ ಆಗೋಯ್ತು ಅವ್ನ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಗೋಬಿದು. ಇಲ್ಲಾಂದಿದ್ರೆ ತುಂಬ ಚೆನ್ನಾಗಿ ಮಾಡ್ತಾನೆ ಗೋಬಿ. ಹೋದಾಗೆಲ್ಲ ತಿನ್ಬಿಟ್ಟು ಹೋದಾಗೆಲ್ಲ ಅವ್ನು ಮಾಡಿ ಇಷ್ಟ ಗೈಸ್. ನಮ್ಮ ಅದು ಟೇಸ್ಟು ಇದುವರೆಗೂ ನಾವೆಲ್ಲೂ ತಿಂದಿಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದ, ಅಷ್ಟೇ ಚೆನ್ನಾಗಿ ಅವನಿಗೆ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಾಯಿತ್ತು. ಆದರೆ ಏನು ಮಾಡೋದು, ಕ್ಲೋಸ್ ಆಯಿತು. ಯಾರಿಗೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಹಂಗಾಗಿ ಕ್ಲೋಸ್ ಮಾಡಿದ್ರು. ತುಂಬ ಕಷ್ಟ ಇದೆ ಅದು ಮಾಡೋದಕ್ಕೆ. ಬಿಸ್ನೆಸ್ ಏನೋ ಚೆನ್ನಾಗಿ ಆಗ್ತಾಯಿತ್ತು, ಆದರೆ ಮಾಡೋದಕ್ಕೆ ಜನ ಇರಬೇಕು, ಆಗಲ್ಲ. ಅದಕ್ಕೋಸ್ಕರ ನಮ್ಮ ಅಜ್ಜಿಗೂ ಹೆಲ್ತ್ ಇಶ್ಯೂಸು, ಅವ್ರಿಗೂ ವಯಸ್ಸಾಗೋಯ್ತು. ಓಕೆ, ಟೈಮ್ ಆಯಿತು. ಇವಾಗ 8:45 ಆಗೋಯ್ತು. ನಾನು ಯಾವಾಗ ಚಿಕನ್ ಮಾಡೋದು? ಏನಾದ್ರೂ ಹೇಳ್ಬೇಕಾದ್ರೆ ನೀನ್ ಏನಕ್ಕೆ ಪಟ್ಟಲ್ಲಿ ನಮ್ಮ ಕ್ಯಾಮ್ರಾ ತಿರ್ಗಿಸ್ತೀಯಾ? ಜೀವನನೇ ಬೇಜಾರಾಗ್ಬಿಡುತ್ತೆ. ಎಲ್ಲ ವಿಡಿಯೋದಲ್ಲಿ ಹಂಗೆ ಮಾಡ್ತಾರೆ ಹೇಳ್ತಾ ಇರ್ತೀವಿ, ನಮ್ಮ ಟೈಮ್ ಆಗೋಯ್ತಲ್ಲಿ ತಗೋ ಮಾಡು. ನೋಡಲ್ಲಿ ಟೈಮು ಎಷ್ಟಾಯಿತು. ಇನ್ನು ಯಾವಾಗ ಮಾಡೋದು? ನಾನು ಚಿಕನ್ ಮಾಡ್ಬೇಕು, ಮುದ್ದೆ ಮಾಡ್ಬೇಕು, ಇನ್ನು ಏನು ರೆಡಿನೂ ಮಾಡ್ಕೊಂಡಿಲ್ಲ. ಅದಕ್ಕೆ ನೋಡಿ ಮಸಾಜ್. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇವಾಗ ಚಿಕನ್ ಮಾಡೋಣ. ಫಸ್ಟು ಇದನ್ನು ಆಫ್ ಮಾಡ್ತೀನಿ. ಏನೋ ಸ್ವಲ್ಪ ಇದೊಂದು ಸ್ವಲ್ಪ ಥ್ರೆಡ್ ಖಾಲಿ ಆಗಿಬಿಟ್ಟಿದೆ, ಫಸ್ಟ್ನಿಂದ ಹಾಕ್ಬೇಕು. ಅದಕ್ಕೆ ಇವಾಗ ಸದ್ಯಕ್ಕೆ ಆಫ್ ಮಾಡ್ತೀನಿ. ನಮ್ಮ ಗೌತಮ್ ಯಾಕೋ ಹಾಕ್ಬಾರೋ ಅಂದರೆ ಆಗ್ತಾಯಿಲ್ಲ, ಅದಕ್ಕೆ ಆಫ್ ಮಾಡ್ತೀನಿ. ಅದೊಂದು ಚೂರಿದೆ, ಆಮೇಲೆ ಹಾಕ್ತೀನಿ. ಇಲ್ಲ ಅಂದರೆ 10 ನಿಮಿಷ ಇತ್ತು ಕಂಪ್ಲೀಟ್ ಆಗಿಬಿಟ್ಟಿರೋದು. ಏನೋ ಅವ್ನಿಗೆ ಇವತ್ತು ಮೂಡಿಲ್ಲ ಗೈಸ್. ಹಾಗೆ ಇವತ್ತು ನಮ್ಮ ಗೌತಮ್ದೊಂದು ಕಾಮಿಡಿ ಕೇಳಿದೆ. ಕಾಮಿಡಿ ಗೊತ್ತು ಏನೋ ಗೊತ್ತು, ಮಲ್ಕೊಂಬಿಟ್ಟಿದೆ ಇಷ್ಟು ಬೇಗ. ಯಾವ ಕ್ಯಾಸ್ಟ್ ಗೊತ್ತು ನೀನು? ಅಪ್ಲೈ ಮಾಡಕ್ ಹೋಗಿದ್ದ ಗೈಸ್, ಫೋನ್ ಮಾಡ್ಬಿಟ್ಟು ಅಮ್ಮ ನಮ್ದು ಯಾವ ಕ್ಯಾಸ್ಟ್ ಅಮ್ಮ ಅಂತ ಕೇಳ್ತವನೆ. ಕ್ಯಾಸ್ಟ್ ಅವ್ನು ಯಾರು ಗೊತ್ತಿಲ್ಲ, ಏನಂತ ಅವನಿಗೆ ಗೊತ್ತಿಲ್ಲ ಗೈಸ್. ನೋಡಿ ಇದು ನಿಜಾನಾ? ಏನು ಮಾಡಬೇಕು? ನಿಮ್ಮ ಅಪ್ಪ ಬಂದಮೇಲೆ ಕೇಳು ಪೂಜಾ, ನಿನ್ನ ಮಗನಿಗೆ ಏನು ಬುದ್ಧಿ ಹೇಳ್ಕೊಟ್ಟಿದ್ಯಾ ಅಂತ. ನಿನಗೆ ಹೇಳ್ಬೇಕು, ಪಪ್ಪ ಕೇಳ. ನಾನೇ ಹಾಕಿ ನಿಮ್ಮಪ್ಪಗೆ. ನಿನ್ಗೇನಾರ ವಹಿಸ್ಕೊಂಡು ಮಾತ್ರ ನಿಮ್ಮಪ್ಪ ನನಗೆ ತಾನೇ ಹೇಳುತ್ತೆ. ಅದಕ್ಕೆ ನಿಮ್ಮ ಮಗನಿಗೆ ಅಂದರೆ ನಿಮ್ಮ ಅಪ್ಪನಿಗೆ ಹೇಳಬೇಕು. ಯಾಕೆ ನಿನಗೆ ಹೇಳೋ ಬರೋದು? ಯಾಕೆ ಹೇಳು? ನನಗೂ ಹೇಳ್ದಾಗ ಮಾತ್ರ ಯಾಕೆ ನಿನ್ನನ್ನು ಬ್ಲೇಮ್ ಮಾಡಬೇಕು? ಇವಾಗ ನಿನ್ನ ಮೇಲೆ ನಿನ್ಗೇನಾರು ಹೇಳಬೇಕು ಅಂದರೆ ನನಗೆ ಹೇಳೋದಲ್ಲ. ಅದಕ್ಕೆ ಇವಾಗ ನಿಮ್ಮ ಅಪ್ಪನಿಗೆ ಹೇಳೋದು, ಅವನಿಗೆ ಅಷ್ಟೇ. ಪಪ್ಪ ಒಂದ್ಸರಿ ಗೊತ್ತಾಯ್ತು ಇವತ್ತಾದರೂ ಕ್ಯಾಸ್ಟ್ ಯಾವುದು ಅಂತ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಹಾಂ, ಇಷ್ಟು ದಿನ ಗೊತ್ತಿರಲಿಲ್ಲ. ಅಯ್ಯೋ ಒಳ್ಳೆ ಗೊತ್ತು. ಓಕೆ ಗೈಸ್, ಚಿಕನ್ ಮಾಡೋದಕ್ಕೆ ಟೈಮ್ ಆಗೋಯ್ತು. 9 ಗಂಟೆ ಆಗೋಯ್ತು. ಬೇಗ ಬೇಗ ಮಾಡಬೇಕು. ನಮ್ಮ ಮನೆಯವ್ರು ಬಂದುಬಿಡ್ತಾರೆ, ನಾ ಬೈತಾರೆ. ಅದಕ್ಕೆ ಬೇಗ ಮಾಡೋಣ. ದಿ ನೆಕ್ಸ್ಟ್ ಡೇ. ನೋಡಿ ಗೈಸ್, ಎಲ್ಲರೂ ಒಂದು ಗೇಮ್ ಆಡಿದ್ವಿ ಇವಾಗ ತಾನೇ. ಇದು ಬಂದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಭೂತಗಳಾಗಿದ್ದಾರೆ ಎಲ್ಲರೂ. ನಮ್ಮ ಗೌತಮ್ ತೊಳ್ಕೊಂಬಂದ್ಬಿಟ್ಟಿದ್ದಾರೆ. ಏನ ಮನುಷ್ಯ? ತಲೆ ಎಲ್ಲ ಐತೆ ನೋಡಿ. ಏನು ಮನುಷ್ಯ? ಏನು ಮನುಷ್ಯ? ನಾನು ದೇವ ಅಂತ ಹೇಳಿದ್ನಾ? ಯಾವಾಗ ಹೇಳ್ದೆ? ಅಯ್ಯೋ ನನ್ನ ಏನು ನೀನಲ್ಲಿ. ನೋಡಿ ನಮ್ಮ ಪ್ರಗತಿ, ಅದೇ ಪ್ರಗತಿ ಸುಮ್ಮನೆ ಹಂಗೆ ತೊಳ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಸುಮ್ಮನೆ ಹಂಗೆ ನೀರು ಹಾಕೊ ಬಂದ್ಬಿಟ್ಟಿದ್ದಾಳೆ. ಇಲ್ಲೆಲ್ಲ ಹಂಗೆ ಐತೆ. ನಮ್ಮ ಗೌತಮ್ ನೋಡಿ ತಲೆ ಫುಲ್ ತೊಳ್ಕೊ ಬಂದ್ಬಿಟ್ಟಿದ್ದಾನೆ. ಫುಲ್ಲು ಪೌಡ್ರ್ ಹಚ್ಕೊಂಡು. ಗೈಸ್ ಇದ್ರಲ್ಲಿ ಮೋಸ ಮಾಡ್ಬಿಟ್ಟು ಇರೋ ನಿಮಿಷ. ಇವ್ರು ನನ್ನ ಮೇಲೆ ಅದೆಷ್ಟು ಸೈಡ್ ಇಟ್ಕೊಂಡಿರೋ, ಲಾಸ್ಟಲ್ಲಿ ಆದರೂ ವಿನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತಪ್ಪ ಹೇಳಿದ್ದೆ ಸರಿ. ಒಂದು ಎಲ್ಲರೂ ಒಟ್ಟಿಗೆ ಬಲ್ಬಿಡೋದು. ಆ ವಿಡಿಯೋ ನೋಡಿ ಬರುತ್ತೆ ನಿಮಗೆ. ನೋಡಿ ಇನ್ನ ಪೌಡರ್ ನಾನು ಇನ್ನ ವಾಶ್ ಮಾಡುತ್ತೆ. ವಿಡಿಯೋ ನೋಡಿ ಬರುತ್ತೆ ಅಂದಿದ್ದು. ಗೈಸ್ ನನಗೆ ಮೋಸ ಮಾಡಿಬಿಟ್ರು. ನಾನು ಗೇಮ್ ಆಡಿಸಿದ್ದು, ನನಗೆ ಹಾಕೋ ಆಗಿಲ್ಲ. ಹಾಕ್ಬಿಟ್ಲಿ ಇವಳು. ಆಮೇಲೆ ಇದ್ದಾಳೆ ನೋಡಿ. ಬೇಜಾರಾಗ್ಬಿಡುತ್ತೆ. ನೋಡಿದ್ರ ಬಲೆ ಇದ್ದೀರಾ? ಉನ್ನತಿ ಹೆಂಗಿತ್ತು ಗೇಮು? ನೋಡಿ ಗೌತಮ್ ಹೇರ್ ಸ್ಟೈಲ್
ಕೂದಲು ಉದ್ರೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಓಡೋಗಿ ತೊಳ್ಕೊಬಂದ್ಬಿಟ್ಟಿದ್ದಾನೆ. ಪೌಡ್ರ್ ಹಾಕಿದ್ದು ಪಾಂಡ್ಸ್ ಪೌಡ್ರ್ ಬೇರೆ ಏನು ಆಗುತ್ತೆ ಅಂತ ಕೂದಲು ಹೇರ್ ಫಾಲ್ ಅಂದ್ರೆ ಏನು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಏನಣ್ಣ? ನೋಡಿ ಹೆಂಗೆ ಹೇಳ್ತಾರೆ ಅಂತ. ಪ್ರಗತಿ ಎಂಜಾಯ್. ನಾನು ಪೌಡ್ರ್ ಹಾಕೋದು ಬಿಟ್ಟೆ ಎಷ್ಟೋ ವರ್ಷಗಳು. ಲಕ್ಕಿ ಎಂಜಾಯ್. ಲಕ್ಕಿ ಮಾತಾಡೋದೇ ಇಲ್ಲ, ಮಧ್ಯದಲ್ಲಿ ಚಮಕ್ ಕೊಡ್ತಾನೆ ಅಂತೀರಾ? ನೋಡಿ ನೋಡಿ ಎಷ್ಟು ನೋಡಿದ್ರಾ? ನಾನು ಸೈಲೆಂಟ್ ಅನ್ಕೊಂಡಿದ್ದಲ್ಲ ಲಕ್ಕಿ ನಿನ್ನ. ನೋನಾ? ಆಚೆ ಬಂದಾಗ ಇನ್ನೋಸೆಂಟ್ ಫೇಸು, ಹಂಗಾದ್ರೆ ನಮ್ಗೆ ಇವತ್ತು ಗೊತ್ತಾಯ್ತು. ಗೈಸ್ ಎಲ್ಲರೂ ಗೇಮ್ ಆಡಿದ್ದಾರೆ, ಇವ್ರಿಗೆಲ್ಲ ಜ್ಯೂಸು ಮಿಕ್ಚರ್ ಕೊಡೋಣ ಬನ್ನಿ. ಪಾಪ ಕಷ್ಟಪಟ್ಟು ಗೇಮ್ ಆಡಿದ್ರು ಎಲ್ಲರೂ. ತಗೋಬರೋ ಗೊತ್ತು ಜ್ಯೂಸು ಮಿಕ್ಚರ್. ಹೆಂಗಿತ್ತು ಲಕ್ಕೆ? ಹಾಯ್, ಹೌ ವಾಸ್ ದಿ ಗೇಮ್? ಸೂಪರ್. ಟೈಮಾ? #Indian moms. ಆಫ್ಟರ್ ದಿ ಗೇಮ್ ನೋಡಿ ನಮ್ಮ ಪ್ರಗತಿಗೆ ಜ್ಯೂಸ್ ಕುಡಿಯಲ್ಲ, ಮತ್ತೆ ಫಾಂಟ ಎಲ್ಲ ಕುಡಿಯಲ್ಲ. ಡಯೆಟ್ಟು. ಡಯಟ್ ಅವನ ಪ್ರಗತಿ ಇವಾಗಲೇ ನೀನು ಇವಾಗಲೇ ಡಯಟ್ ಮಾಡ್ತಾ ಇದೀಯ ನೀನು? ಅದಕ್ಕೆ ಜಂಕ್ ಫುಡ್ ಅದನ್ನು ನೀನು ಜಂಕ್ ಫುಡ್ ತಗೊಳ್ರಿ ಜ್ಯೂಸು, ಬನ್ನಿ ಎತ್ಕೊಳ್ರಿ ಜ್ಯೂಸು ಮಿಕ್ಚರು ತಗೊಳ್ಳಿ. ನಮ್ಮ ಜೊತೆ ಇಷ್ಟೊತ್ತು ಪಾಪ ಗೇಮ್ ಆಡಿದ್ರು, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವರು ಕೂಡ ನಾವು ಎಂಜಾಯ್ ಮಾಡಿದ್ವಿ. ತಗೊಳ್ರೋ. ತಣ್ಣಗೈತಾ? ಗ್ಲಾಸ್ ಮಾತ್ರ ತಣ್ಣಗೈತೆ. ಫ್ರಿಜ್ಜಲ್ಲಿ ಗ್ಲಾಸ್. ಗ್ಲಾಸ್ ತಣ್ಣಗೈತೆ, ಫ್ರಿಜ್ಜಲ್ಲಿ ಇಕ್ಕಿದ್ದೆ. ತಗೋ. ತಣ್ಣಗೈತಾ? ಏನಾಗಲ್ಲ ತಗೋ. ಜಾಸ್ತಿ ತಣ್ಣಗೈತೆ. ಫಸ್ಟೇ ನಾನು ಬೆಳಿಗ್ಗೆ ಇದು ಗ್ಲಾಸು ತಣ್ಣಗಿರೋದು, ಫ್ರಿಜ್ಜಲ್ಲಿ ಇಕ್ಕಿದ್ನಲ್ವ ಗ್ಲಾಸು, ಅದಕ್ಕೆ ಬಿಸಿ ಮಾಡ್ಕೊಡ್ತಾನಂತೆ ನೋಡು. ಬರೀ ಇಂಥದೆಯ. ಹೋಗ ಬಿಸಿ ಮಾಡ್ಕೊಡು ಪಾಪ. ಗೊತ್ತು ಹೆಂಗ ಬಿಸಿ ಮಾಡೋದು? ಹೆಂಗೆ? ಓ ಇವನು ಬಲೆ ಇದ್ದಾನೆ, ರೋಸ್ಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೇನೋ ಸಖತ್ ರೋಸ್ಟ್ ಮಾಡ್ತಾವನೆ ಇವನು. ಏನೋ ಅನ್ಕೊಂಡಿದ್ದೆ. ಲಕ್ಕೆ ಕುಡಿ ಬೇಗ. ಕುಡಿಯಲ್ಲ? ತಣ್ಣಗೈತಾ? ಗ್ಲಾಸ್ ಬೇರೆ ಬಾಬಾ. ಗೈಸ್ ನೋಡಿ, ವಿಡಿಯೋ ಮಾಡ್ತೀಯಾ? ಮಾತಾಡಬೇಕು. ಮಾಡ್ತೀಯಾ? ಮಾತಾಡ್ತೀಯಾ? ಹಾಂ ಓಕೆ ತಗೋ. ನೋಡಿ ಅಂಕಲ್ ಬಂದ್ರು. ಅಲ್ಲಿ ಮುದ್ದೆ ಕೋಲ್ ಎತ್ಕೊಂಬೋಗಿ ಪ್ರಗತಿ, ಹೇಳ್ತೀನಿ. ಮುದ್ದೆ ಕೋಲ್ ಎತ್ಕೊಂಬೋಗಿ ಪ್ರಗತಿ. You stand there only. Where I have to stand? You stand there only. Go back. Go back. ಜೀವನನೇ ಬೇಜಾರಾಗ್ಬಿಡುತ್ತೆ. Go back. ನಡಿ, ನೀನು ಯಾರು ಮನೇಲಿ ಕರ್ಕೊಂಡು ನಡಿ. ನಡಿ ಆಚೆ ನಡಿ. ಏನಕ್ಕೆ ಬಂದೆ ನೀನು? ಯಾಕೆ ಗಂಡ ಹೊಡಿತೀಯ ನೀನು? ನಮ್ಮಪ್ಪ, ಅದಕ್ಕೆ ಹೊಡಿತೀನಿ. ನಿಮ್ಗೆ ಅಪ್ಪ ಆಗಕ್ಕೆ ಮುಂಚೆ ನನ್ನ ಗಂಡ. ನನಗೆ ರೈಟ್ಸ್ ಜಾಸ್ತಿ ಇರೋದು, ನಿನ್ಗಲ್ಲ. So what? ಏನು ಅಂದಿದ್ದೀವನ? ಏನು ಅಂದಿದ್ದ? ಲಕ್ಕಿ ಅವಾಗ ಚಮಕ್ ಕೇಳ್ತಾನೆ. ಅಂಕಲ್ ಹಾಯ್ ಅನ್ನಿ. Hi Pragati. ನನಗಲ್ಲ ವಿಡಿಯೋಕ್ಕೆ. Hi video. Sapa. ಸಾಕು ಸಾಕು. ಲಾಗ್ಗೆ ಹಾಯ್ ಮಾಡು ಅನ್ನೋ ಅಷ್ಟೇ. ನೋಡಿದ್ರ ನಿಮ್ಮ ಅಂಕಲ್ ಅಂಕಲ್ ಜಸ್ಟ್ ಮಿಸ್. ಅವಾಗಲೇ ಬರ್ಬೇಕಾಗಿತ್ತಾನೆ ನೀವು ಆಟ ಆಡಕ್ಕೆ ಅನ್ನೋ. ನಾವೇನೋ ಆಟ ಆಡಿದ್ವಿ. ಆಟ ಆಡೋಣ ಅಂಕಲ್ ಜೊತೆನೋ. ಅಂಕಲ್ನ ಅಂಕಲ್ ಬನ್ನಿ. ಪ್ರಗತಿ ನೀನು. ಪ್ರಗತಿ ಅಂಕಲ್. ಪ್ರಗತಿ ಅಂಕಲ್ ಜೊತೆ ಆಡ್ತೀಯ ಬಾಲು?
ಬಾಲ್ ಬ್ಲೈಂಡ್ ಫೋಲ್ಡ್ ಆಗಿ ಅಂಕಲ್ ಜೊತೆ ಕರಿ ಅಂಕಲ್ ಬನ್ನಿ. ಅಂಕಲ್ ಬನ್ನಿ. ಪ್ರಗತಿ ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇಲ್ಲ ಗಾಯ್ಸ್, ಅಂಕಲ್ಗೆ ಕೇಳಿಸುತ್ತೆ. ಬಿಡಿ ಗಾಯ್ಸ್, ನಿನ್ ಕಿವಿ ಕೆಲ್ಸಲ್ಲ ಬಿಡಿ ಗಾಯ್ಸ್. ನಮ್ ಲಕ್ಕಿ ಊನೋ ಬಿಟ್ರೆ ಬೇರೆ ಏನ್ ಗೇಮ್ ಆಡ್ಬೇಕು ಅಂತಾನು ಅಲ್ಲ. ಫಸ್ಟ್ ಊನೋ 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 ಅನ್ ಬಾಯಲ್ ಬರೋದೇ ಊನೋ 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 ಊನೋ. ಫುಟ್ಬಾಲ್ ಇವಾಗ ಏನೋ ಬಾಲ್ ತಗೊಂಡಿದ್ಯಾ ಅದಕ್ಕೆ ಬಾಲ್ 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 ಅಂತ. ಯಾವಾಗ ನಾನ್ ಗಮನಿಸ್ದೆ ಚೆನ್ನಾಗಿರುತ್ತೆ ಮಾಡಕ್ಕೆ. ನಾನ್ ಗಮನಿಸ್ದೆ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಕೇಳೋದು ಹೋಗ್ರಿ ನೀವು. ಗೈಸ್ ಎಲ್ಲರೂ ಓನೋ ಕಾರ್ಡ್ ಆಡೋಣ ಅಂತ ಆಡ್ತಾ ಇದ್ದಾರೆ ನೋಡಿ. ನನ್ನ ಕೈ ಓನೋ ಕಾರ್ಡ್ ಆಡೋದು ಒಂದು ಮ್ಯಾಚ್ ಲಾಸ್ಟ್. ನಮ್ ಲಕ್ಕಿ ಓನೋ ಕಾರ್ಡ್ ಆಡೋದು ಅಲ್ಲ ಲಕ್ಕಿ? ಲಕ್ಕಿ ಲಕ್ಕಿ ಕ್ವೈಟ್ ಲಕ್ಕಿ ನೋಡಿ ನೋಡಿ ಅವನೇ ನಾನು ಮಿಕ್ಸ್ ಮಾಡಿದ್ದಿಲ್ಲ. ನಂಗೂ ಬಂದಿಲ್ಲ ಪವರ್ ಕಾರ್ಡ್ಸ್. ನಂಗೂ ಬಂದಿಲ್ಲ, ಬರೀ ಚೇಂಜ್ ಮಾಡೋದು. ನೋಡು ಮೇಕಪ್ ಹಾಕಿರೋದು ಪೌಡರ್ ಹಾಕಿರೋದು ಹೋಗ್ಬಾರ್ದು ಅಂದ್ಬಿಟ್ಟು ಹಂಗೆ ಇದ್ದಾನೆ ತೊಳ್ಕೊಂಡಿಲ್ಲ. ಬೆಳ್ಳ ಕಾಯಿಸ್ಬೇಕಂತ. ಓಕೆ ಓಕೆ ಸ್ಟಾಪ್ ಸ್ಟಾಪ್ ಸ್ಟಾಪ್. ಏ ಆಡ್ರು ಆಡ್ರಿ ಬೇಗ ಆಡ್ರಿ. ಬಿಡು. ಏ ಬಿಡ. ನಾನು ಬಿಟ್ರೆ ಹಿಂಗೆ ಮಾಡ್ತಾನೆ, ಅದಕ್ಕೆ ಬಿಡಲ್ಲ. ಇವರು ಎಣ್ಣೆ ಸಿಗಕ್ಕೆ ಈ ಥರ ಆಡ್ತಾರೆ ಅವಾಗನ್ನು. ಬರೀ ಡೌಗಳು ನಿಂದು. ಹಾ ನಾನು ಸ್ಟಾರ್ಟ್ ಮಾಡ್ತೀನಿ. ಉನ್ನತಿ ಸೈಲೆಂಟಾಗಿ ಆ ಕಡೆ ಕೆಮ್ಮು ಬಿಟ್ಟಾಳೆ. ಗೌತಮ್ ಪಕ್ಕದಾಗ ಕುತ್ಕೊಂಡ್ರೆ ಕ್ರಿಕ್ ಮಾಡ್ತಾ ಇರ್ತಾನೆ ಅಂದ್ಬಿಟ್ಟು. ಹೊಡೆಯುತ್ತೆ ಒಂದ್ ಯಾವಾಗ್ಲೂ ಅದೇ ಕೆಲ್ಸ ಗೈ. ಶೋಭಮ್ಮ. ಉನ್ನತಿ ಹತ್ರನೇ. ಏ ಶೋಭಮ್ಮ ಆಡು. ಏನಪ್ಪ 6 ಮದ್ವೆ ಫಿಕ್ಸ್. ಅಲ್ಲಲ್ಲಲ್ಲಲ್ಲಲ್ಲ. ನೋಡಿ ಗೈಸ್ ನಮ್ ಲಕ್ಕಿ ಸೈಲೆಂಟ್ ಅನ್ಕೊಂತೀವಿ. ಅದೇ ವೈಲೆಂಟ್. ಓಕೆ ಎಷ್ಟೊತ್ತು ಹಾಕ್ತೇವಮ್ಮ ಕಾಡ್ನ ಅಯ್ಯಪ್ಪ. ನಾನು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್ ಯಾವ ಥರ ಆಡೋ ಬಂದ್ಬಿಟ್ಟು. ತುಂಬ ದಿನ ಆಯಿತು ಆಡಿ. ನಮ್ಮ ಲಕ್ಕಿ ನಡುವೆ ಬರಲೇ ಇಲ್ಲ. ಮೊನ್ನೆ ಒಂದ್ಸರಿ ಬಂದಾಗ ನಮಗೆ ಫ್ರೀ ಇರಲಿಲ್ಲ. ಎಲ್ಲೋ ನೀನು ಹಾಕಿದ ಏ ಆಡಮ್ಮ ಎಲ್ಲೋ. ಯಾರು ಆಡ್ತಾ ಇರೋದು? ನೀನೇ. ಹೆಂಗಿಲ್ಲ ಪಕ್ಕದ ಮನೆಯಲ್ಲಿ ಯಾರನ್ನ ಕರ್ಕೊಬರ್ತೀನಿ. ಇವಾಗ ಇವನು ಆಡೋದಾ? ಮತ್ತಿಲ್ಲ ಮನುಷ್ಯ. ನಿಮಗೆ ಆಗ್ಬಿಡು ಪ್ರಗತಿ, ಅಷ್ಟು ಹಾಕೋಕ್ಕಾಗಲ್ಲ. ನಮ್ಮ ಪ್ರಗತಿ ಇಷ್ಟೊತ್ತು ವಿಡಿಯೋ ಮಾಡಿದಲ್ಲಿ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಅಂಕಲ್ ಏನು ಮಾಡ್ತಾರೆ? ಅಂಕಲ್ ಒಳಗಡೆ ಬಂದಿದ ತಕ್ಷಣ ಪಾಚ್ಕೊಂಡಿರ್ತಾರೆ. ಬನ್ನಿ ಅಂಕಲ್ ಆಡೋಣ ಅಂತ ಕರೆಯೋದು. ಅಂಕಲ್ ಬಾಗಿಲು ತೆಗಿ ಕೆಲಸ ಕೆಸಲ ರಾತ್ರಿ ಬರಲ್ಲ. ಲಾಕೈಗೆತ್ತೆ. ನಾಕ್ ಮಾಡು. ರಾತ್ರಿ ನಾಕ್ ಮಾಡು. ಶೋಭಮ್ಮ. ಶೋಭಮ್ಮ. ಹಿಂಗೆ ತಿರ್ಗ್ಸೋದು. ಇದಾ ತಳ್ಳು ತಳ್ಳು. ಬನ್ನಿ ಅಂಕಲ್. ಏನೋ ಬನ್ನಿ ಆಟಾಡೋಣ. ಹಾಂ ಬನ್ನಿ ಆಟಾಡೋಣ. ಅದೇ ಬೇಕಾ? ಯಾಕೋ ಅಳು ಬರಂಗಾಗ್ತಾರೆ. ಬೇಡ ಹೊಡೆದ್ರೆ ನೀವು ವಿಡಿಯೋಕ್ಕೆ ಬಿಡ್ತೀರ ಫೋನ್. ಆಮೇಲೆ ಬನ್ನಿ ಅಂಕಲ್ ಆಟಾಡೋಣ. ಏ ಶಿಸ್ತಾಗ್ತದೆ, ನನ್ನ ಕೈಲಾಗಲ್ಲ. ಬನ್ನಿ ಅಂಕಲ್. ರಾತ್ರಿ ಬರ್ತಾಳೆ. ಪ್ರಗತಿ ಆಡ್ತೀಯಾ? ರಾತ್ರಿಗೆ ಹೋಗೋಣ ಆಡೋಣ. ಯಾವಾಗ? ರಾತ್ರಿಗೆ 10 ಗಂಟೆಗೆ. 10 ಗಂಟೆಗೆ. ಅಂತೆ. ಹಾಂ. ಸ್ಕೂಲ್ ಲೀವ್ ಹಾಕು. ಏಕೆ? ಆಟ ಆಡಕ್ಕೆ. ರಾತ್ರಿ ಎಲ್ಲ ಆಟ ಆಡೋಣ. ನಿನ್ ಕೆಲ್ಸಕ್ಕೆ ಲೀವ್ ಹಾಕು. ರಾತ್ರಿ ಎಲ್ಲ ಆಟ ಆಡ್ಬಿಟ್ಟು ಬೆಳಗ್ಗೆ ಸ್ಕೂಲ್ ಲೀವ್ ಹಾಕೋದು. ಬೇಡ. ಗೈಸ್ ನಾನೇ ಫಸ್ಟ್ ವಿನ್ ಆಗಿದ್ದು. ಲಕ್ಕಿ ನಾನೇ ವಿನ್. ಗುಡ್ ಜಾಬ್. ಗುಡ್ ಜಾಬ್. ಬ್ಯಾಡ್ ಜಾಬ್. ಅಯ್ಯ ನೋಡಿದ್ರೆ ಹಂಗೆ ವಿನ್ ಆಗಿದ್ದೀನೋ. ಓಕೆ ಬಾಯ್ ಬಾಯ್. ನಾನು ಮಲ್ಕೊತೀನಿ. ಬಾಯ್ ಬಾಯ್ ಎಲ್ಲರಿಗೂ.